ಇದು ಧನಾಗಮನದ ಮುನ್ಸೂಚನೆಯಂತೆ ನಿಮಗೂ ಕೂಡ ಹೀಗಾಗಿದೆಯಾ? ಲಕ್ಷ್ಮೀದೇವಿಗೆ ಸಂತೋಷವಾದಾಗ ಆಕೆ ಯಾರ ಮನೆಯನ್ನು ಕೂಡ ಪ್ರವೇಶಿಸಬಹುದು. ಲಕ್ಷ್ಮಿ ಬರುವ ಮುನ್ಸೂಚನೆಗಳು ಯಾವ್ಯಾವು ಗೊತ್ತಾ? ಈ ರೀತಿ ಘಟನೆಗಳು ಸಂಭವಿಸಿದರೆ ಲಕ್ಷ್ಮಿಯು ನಿಮ್ಮ ಮನೆಗೆ ಬರುತ್ತಾಳಂತೆ. ಲಕ್ಷ್ಮಿ ಯಾವಾಗಲೂ ಚಂಚಲೆ. ಆಕೆ ಒಂದೆಡೆ ಸ್ಥಿರವಾಗಿ ನೆಲೆ ನಿಲ್ಲಲಾರಳು. ಲಕ್ಷ್ಮೀದೇವಿಯು ಒಬ್ಬ ವ್ಯಕ್ತಿಗೆ ಒಲಿಯುತ್ತಾಳೆಂದಾದರೆ ಆಕೆ ಈ ಕೆಳಗಿನ ಸೂಚನೆಗಳನ್ನು ನೀಡುತ್ತಾಳಂತೆ. ನಿಮಗೂ ಕೂಡ ಈ ರೀತಿ ಸೂಚನೆಗಳು ಆಗಿರಬಹುದು. ಈ ಸೂಚನೆಗಳು ಕಂಡರೆ ಸದ್ಯದಲ್ಲೇ ನೀವು ಸಾಕಷ್ಟು ಹಣವನ್ನು ಗಳಿಸುವಿರಿ ಎನ್ನುವ ನಂಬಿಕೆಯಿದೆ. ಕೆಲವರು ಈ ಸೂಚನೆಗಳನ್ನು ನಂಬುತ್ತಾರೆ. ಇನ್ನು ಕೆಲವರು ಇದು ನೈಸರ್ಗಿಕವಾದದ್ದು, ಇದು ಮೂಢನಂಬಿಕೆ ಎಂದು ಹೇಳುತ್ತಾರೆ. ಅದೇನೇ ಇರಲಿ, ಇಲ್ಲಿದೆ ನೋಡಿ ಕೆಲವರ ನಂಬಿಕೆಯ ಪ್ರಕಾರ ಲಕ್ಷ್ಮಿ ಆಗಮಿಸುವ ಮುನ್ಸೂಚನೆ. ಮನೆಯ ಮೇಲೆ ಕೋಗಿಲೆ ಕೂಗಿದರೆ ಕೆಲವರು ಶುಭವೆಂದರೆ ಇನ್ನು ಕೆಲವರು ಅದನ್ನು ಅಶುಭವೆಂದು ಹೇಳುತ್ತಾರೆ. ಕೋಗಿಲೆಯ ಕೂಗು ಸಂತೋಷವನ್ನುಂಟು ಮಾಡಿದರೆ ಅದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಕೋಗಿಲೆಯ ಕೂಗು ಶುಭವೇ ಅಥವಾ ಅಶುಭವೇ ಎನ್ನುವುದು ಅದು ಕೂಗಿದ ದಿಕ್ಕು ಮತ್ತು ಸಮಯವನ್ನು ಆಧರಿಸಿರುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಕೋಗಿಲೆಯು ಕುಳಿತು ಕೂಗಿದರೆ, ಮುಂಜಾನೆ ಸಮಯ ಕೂಗಿದರೆ ಅದು ಅಶುಭದ ಮುನ್ಸೂಚನೆಯೆಂದು ಪರಿಗಣಿಸಲಾಗುತ್ತದೆ. ಸಂಜೆ ಕೂಗಿದರೆ ಶುಭವೆಂದು ಅಂದಾಜಿಸಲಾಗುತ್ತದೆ ಹಾಗೂ ಮಧ್ಯಾಹ್ನ ಕೂಗಿದರೂ ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಕೋಗಿಲೆಯು ನೀವು ಮನೆಯಿಂದ ಹೊರಗೆ ಹೋಗುವಾಗ ಕೋಗಿಲೆಯು ಮಾವಿನ ಮರವನ್ನೇರಿ ಕೂಗಿದರೆ ಅದು ಶುಭದ ಸಂಕೇತವಾಗಿದೆ. ಸದ್ಯದಲ್ಲೇ ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನವಾಗುತ್ತದೆ ಎಂಬರ್ಥವನ್ನು ಹೊಂದಿದೆ. ಹಲ್ಲಿ ದೇಹದ ಯಾವ ಭಾಗದಲ್ಲಿ ಬಿದ್ದರೆ ಒಳಿತು? ಹಲ್ಲಿಯ ಕುರಿತು ಸಾಕಷ್ಟು ನಂಬಿಕೆಗಳು ಮತ್ತು ಮೂಢನಂಬಿಕೆಗಳಿವೆ. ಅವುಗಳಲ್ಲಿ ಒಂದು ಹಲ್ಲಿ ಮೈಮೇಲೆ ಬೀಳುವುದು. ಹಲ್ಲಿಯು ಯಾವ ಭಾಗದಲ್ಲಿ ಬಿದ್ದಿದೆ ಎನ್ನುವುದರ ಮೇಲೆ ಅದು ಶುಭವೋ ಅಥವಾ ಅಶುಭವೋ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ಹಲ್ಲಿಯು ಇದ್ದಕ್ಕಿದ್ದಂತೆ ನಿಮ್ಮ ಬಲಗೈ ಮೇಲೆ ಬಿದ್ದು ನಂತರ ಅದು ಮೇಲಕ್ಕೇರಲು ಪ್ರಯತ್ನಿಸಿದರೆ ನಿಮಗೆ ಶುಭವಾಗುತ್ತದೆಯಂತೆ. ಇದು ನಿಮ್ಮ ಪ್ರಗತಿಯನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಲ್ಲಿ ನೋಡಲು ಸುಂದರವಾಗಿಲ್ಲದಿದ್ದರೂ ಕೂಡ ಅದು ಕೆಲವೊಮ್ಮೆ ಸಂಪತ್ತು ಆಗಮಿಸುವ ಸೂಚನೆಯನ್ನು ನೀಡುತ್ತದೆ. ಈ ರೀತಿಯಾಗಿ ಇರುವೆಗಳು ಕಾಣಿಸಿಕೊಂಡರೆ ಎಲ್ಲ ರೀತಿಯ ಇರುವೆಗಳು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಅಕ್ಕಿ ಅಥವಾ ಧಾನ್ಯವನ್ನು ಬಾಯಿಯಲ್ಲಿ ಹಿಡಿದುಕೊಂಡು ಸಾಗುತ್ತಿರುವ ಕಪ್ಪು ಇರುವೆಯನ್ನು ಮಾತ್ರ ನೀವು ನೋಡಿದರೆ ಅದು ನಿಮಗೆ ಶುಭವಾಗಿದೆ. ಮನೆಯಲ್ಲಿ ಕೆಂಪು ಇರುವೆಯನ್ನು ನೋಡುವುದು ಒಳ್ಳೆಯದಲ್ಲ. ಮನೆಯಲ್ಲಿ ಕೆಂಪು ಇರುವೆಗಳಿದ್ದರೆ ಅದು ಆ ಮನೆಗೆ ಕೆಟ್ಟದ್ದೆಂಬ ಮಾತಿದೆ. ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಸಾಲದ ಹೊರೆಯು ಹೆಚ್ಚಾಗುತ್ತದೆಂದು ಹೇಳಲಾಗುತ್ತದೆ. 2 ತಲೆಯ ಹಾವು. ಈ ರೀತಿಯ ಹಾವುಗಳು ನಮ್ಮ ಪ್ರಕೃತಿಯಲ್ಲಿ ಬಹಳ ಅಪರೂಪವಾಗಿದೆ. ನಿಮ್ಮ ಮನೆಯಲ್ಲಿ ನೀವು ಎಂದಾದರೂ 2 ತಲೆಯ ಹಾವನ್ನು ನೋಡಿದರೆ ಅದು ನಿಮಗೆ ತುಂಬಾನೇ ಶುಭಕರವಾಗಿದೆ. ಅದು ಮನೆಯಿಂದ ಯಾವ ದಾರಿಯಲ್ಲಿ ಹೋಗಲು ಇಚ್ಛಿಸುತ್ತದೆಯೋ ಅದೇ ದಾರಿಯಲ್ಲಿ ಹೊರಹೋಗಲು ಬಿಡಬೇಡಿ. ಈ ಹಾವು ವಿಷಕಾರಿ ಹಾವಲ್ಲ. ಈ ರೀತಿಯ ಹಾವುಗಳು ಎಂದಿಗೂ ಕೂಡ ಯಾರನ್ನೂ ಕೂಡ ಸಾಯಿಸಲಾರದು. ಈ ರೀತಿ ಹಾವಿನ ಆಗಮನವು ಧನಾಗಮನವನ್ನು ಸೂಚಿಸುತ್ತದೆ. ಸಂಸಾರದಲ್ಲಿ ಸಂತಸ. ಲಕ್ಷ್ಮಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಆ ಮನೆಯ ಸದಸ್ಯರಲ್ಲಿನ ಅಹಂ, ವೈರತ್ವ, ಜಗಳಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಲಕ್ಷ್ಮಿ ನೆಲೆಯಾದ ಜಾಗದಲ್ಲಿ ಯಾವಾಗಲೂ ಸಂತೋಷ ತುಂಬಿರುತ್ತದೆ. ಗಂಡ ಹೆಂಡತಿಯ ನಡುವೆ, ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಬಾಂಧವ್ಯ, ಸಾಮರಸ್ಯ ಮೊಳಕೆಯೊಡೆಯುತ್ತದೆ. ಇದರರ್ಥ ಲಕ್ಷ್ಮೀದೇವಿಯು ನಿಮ್ಮನ್ನು ಆಶೀರ್ವದಿಸಿದಳೆಂದು ಹೇಳಲಾಗುತ್ತದೆ. ಈ ಮೇಲಿನ ಲಕ್ಷಣಗಳಾಗಿರಬಹುದು ಅಥವಾ ಘಟನೆಗಳಾಗಿರಬಹುದು. ನಿಮಗೂ ಆಗಿದ್ದರೆ ಒಮ್ಮೆ ಇದರತ್ತ ಗಮನ ಹರಿಸಿ.